सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भा शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये द्वितीये पादे षट्सूत्रात्मकेऽस्मिन् प्रथमे संध्याधिकरणे तदुपनिबद्धं तस्मिन् अधिकरणे उपनिबद्धं पंचमं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितोपि पंचमं सूत्रमेव। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पंचमं सूत्रं तद्भाष्यभागं च यथाचार्यानुग्रहम् इदानीं विचारयामः। अग्रे तावत् श्री श्री शंकर भगवत पूज्यपादानां प्रशस्ति श्लोकमेकं द्विवारं पठामः। ॐ राजाधिराज पदवीं सद्यः प्राप्नोति दीनधौरेयः यस्यापाङ्गालोकात् तमहं प्रणमामि शङ्कराचार्यम्। ॐ राजाधिराजपदवीं सद्यः प्राप्नोति दीनधौरेयः यस्यापाङ्गालोकात् तमहं प्रणमामि शङ्कराचार्यम्। अथ श्रीमच्छङ्कर भगवतः कृतौ शारीरकमीमांसा भाष्ये तृतीये साधनाध्याये द्वितीये पादे प्रथमं संध्याधिकरणम्। ॐ संध्ये सृष्टिराहि ॐ निर्मातारञ्चैके पुत्रादयश्च ॐ मायामात्रं तु कार्ष्णेनानभिव्यक्तस्वरूपत्वात् ॐ सूचकश्च हि श्रुतेराचक्षते च तद्विदः ॐ पराभिध्यानात् तु तिरोहितं ततो ह्यस्य बन्धविपर्ययौ ॐ देहयोगाद्वासोऽपि। इदानीं प्रकृतं तस्मिन् अधिकरणे पंचमं सूत्रम् इदानीं विचारयामः। पंचमं सूत्रं द्विवारं पठामः। ॐ पराभिध्यानात् तु तिरोहितं ततो ह्यस्य बन्धविपर्ययौ ॐ पराभिध्यानात् तु तिरोहितं ततो ह्यस्य बन्धविपर्ययौ। ಇದು
5ನೆಯ ಸೂತ್ರ ಸಂಧ್ಯಾಧಿಕರಣದಲ್ಲಿ ಅನ್ವಯ ಪದ ವಿಭಾಗ ಅನ್ವಯ ಅವೆಲ್ಲ ನೋಡಿದ್ದೇವೆ. ಬರೀ ಅನ್ವಯ ಮಾತ್ರ ನೋಡೋಣ. ಪರಾಭಿಧ್ಯಾನಾತ್ ಪರಸ್ಯ ಅಭಿಧ್ಯಾನಾತ್ ಪರಮೇಶ್ವರಸ್ಯ ಅಭಿಧ್ಯಾನಾತ್ ತಸ್ಯ ಜೀವಸ್ಯ ತಿರೋಹಿತಂ ಜ್ಞಾನೈಶ್ವರ್ಯಾದಿ ಬಲಂ ಆವಿರ್ಭವತಿ. ತಿರೋಹಿತಂ ಜ್ಞಾನೈಶ್ವರ್ಯಾದಿ ಬಲಂ ತಸ್ಮಾತ್ ಪರಮೇಶ್ವರಾಭಿಧ್ಯಾನಾತ್ ಆವಿರ್ಭವತಿ. ತತಃ ತಸ್ಮಾತ್ ಪರಮೇಶ್ವರಾತ್ ಹಿ ಅಸ್ಯ ಜೀವಸ್ಯ ಬಂಧ ವಿಪರ್ಯಯೌ ಭವೇತಾಂ. ಪರಮೇಶ್ವರನ ಅಭಿಧ್ಯಾನದಿಂದಲೇ ಅವನ ಧ್ಯಾನದಿಂದಲೇ ಆ ಜೀವನಿಗೆ ಏನಾಗಿದೆ, ಅವನು ಜ್ಞಾನೈಶ್ವರ್ಯ ಶಕ್ತಿ ಸಂಪನ್ನ ಆದರೂ ಕೂಡ ಆ ಜ್ಞಾನೈಶ್ವರ್ಯವೇ ಮೊದಲಾದ ಈ ಶಕ್ತಿ ಏನಿದೆ ಅವುಗಳು ತಿರೋಹಿತಂ ಅಂದ್ರೆ ಏನು, ಮರೆಯಾಗಿರುವಂತೆ ಇದೆ. ಯಾತಕ್ಕೆ ಮರೆಯಾಗಿದೆ ಅಂತ ಅನ್ನೋದನ್ನ ಹಿಂದೆನೂ ಹೇಳಿದ್ದಾರೆ, ಇದ್ರೂ ಹೇಳ್ತಾರೆ. ಮರೆಯಾಗಿರುವಂತೆ ಇದೆ. ಇದು ಇದೆ ಅವನಿಗೆ, ಜೀವನಿಗಾದರೂ ಆ ಶಕ್ತಿ ಇದೆ, ಆದರೂ ಕೂಡ ಅದು ಮರೆಯಾದಂತೆ ಇದೆ. ಅದೇನಾಗಿದೆ, ಆ ಮರೆಯಾದಂತೆ ಇರತಕ್ಕಂತಹ ಅವನ ಒಂದು ಜ್ಞಾನ ಐಶ್ವರ್ಯ ಬಲ ಶಕ್ತಿ ಇದೆಯಲ್ಲ, ಅದು ಆ ಪರಮೇಶ್ವರನ ಒಂದು ಧ್ಯಾನದಿಂದ ಪುನಃ ಆವಿರ್ಭವವಾಗುತ್ತವೆ, ಪುನಃ ತೋರಿಕೊಳ್ಳುತ್ತೆ. ಆದ್ದರಿಂದ ಇನ್ನೊಂದೇ ವಿಚಾರ ಏನು ಹೇಳಿದ್ರು, ಆ ಪರಮೇಶ್ವರನಿಂದಲೇ ಅಸ್ಯ ಜೀವಸ್ಯ ಈ ಜೀವನಿಗೆ ಬಂಧ ವಿಪರ್ಯಯವು ಬಂಧ ಮತ್ತೆ ಅದಕ್ಕೆ ವಿರುದ್ಧವಾಗಿರತಕ್ಕಂತಹ ಮೋಕ್ಷ ಎರಡೂ ಕೂಡ ಅವರಿಂದಲೇ ಆಗುತ್ತೆ. ಯಾಕೆ, ಪರಮೇಶ್ವರನ ಅನುಗ್ರಹದಿಂದ ಇವನ ಜ್ಞಾನೇಶ್ವರ್ಯ ಒಂದು ಶಕ್ತಿ ಅಂತ ಏನಿದೆ ಅದು ಆವಿರ್ಭವ ಆಗುತ್ತೆ. ಮತ್ತು ಯಾವಾಗ ಆವಿರ್ಭವವಾಯಿತೋ ಅವನಿಗೆ ಈ ಸಂಸಾರ ಬಂಧನದಿಂದ ಮುಕ್ತಿ ಆಗುತ್ತೆ. ಒಂದು ಪಕ್ಷ ಅವನ ಪರಮೇಶ್ವರನ ಅಭಿಧ್ಯಾನ ಮಾಡಲಿಲ್ಲ, ಆಗಲಿಲ್ಲ, ಅನುಗ್ರಹ ಆಗಲಿಲ್ಲ ಅಂದ್ರೆ ಅವನಿಗೆ ಜ್ಞಾನೇಶ್ವರ್ಯ ಒಂದು ಮುಂತಾದ ಬಲ ಅವನಿಗೆ ತೋರಿಕೊಳ್ಳೋದಿಲ್ಲ, ಹಾಗೆ ಮರೆಯಾಗಿ ಇರುತ್ತೆ. ಏನಾಗ್ತಾನೆ, ಸಂಸಾರವನ್ನು ಅನುಭವಿಸ್ತಾನೆ. ಆದ್ದರಿಂದ ಈ ಸಂಸಾರವನ್ನು ಅನುಭವಿಸುವುದಕ್ಕೂ ಮತ್ತೆ ಅದರಿಂದ ಮುಕ್ತಿಯನ್ನು ಪಡೆಯುವುದಕ್ಕೂ ಪರಮೇಶ್ವರನ ಒಂದು ಜ್ಞಾನಾಜ್ಞಾನಗಳೇ ಕಾರಣ. ಪರಮೇಶ್ವರನ ಜ್ಞಾನದಿಂದ, ಯಥಾರ್ಥ ಜ್ಞಾನದಿಂದ ಏನಾಗುತ್ತೆ, ಅವನ ಜ್ಞಾನ ಐಶ್ವರ್ಯಾದಿ ಬಲವು ತೋರಿಕೊಳ್ಳುತ್ತದೆ. ಅದರಿಂದ ಮುಕ್ತರಾಗ್ತಾರೆ. ಅವನೂ ಕೂಡ ಪರಮೇಶ್ವರನೇ. ಮತ್ತೆ ಅವನ ಯಥಾರ್ಥ ಜ್ಞಾನದಿಂದ ಅಲ್ಲದೆ ಅಂದ್ರೆ ಏನು ಅಯಥಾರ್ಥ ಜ್ಞಾನದಿಂದ ಏನನ್ನು ಬೇರೆ ಬೇರೆ ತಿಳ್ಕೊಂಡಿರ್ತಾನೆ. ನನಗಿಂತ ಅವನು ಬೇರೆ, ಪರಮಾತ್ಮ ಬೇರೆ, ಅವನು ಉಪಾಸ್ಯ, ನಾನು ಉಪಾಸಕ, ನಾನು ಬದ್ಧ, ಅವನು ಮುಕ್ತ ಅಂತ ಹೀಗೆಲ್ಲ ತಿಳ್ಕೊಂಡಿರ್ತಾನೆ. ಹೀಗೆ ತಿಳ್ಕೊಂಡಿದ್ರೆ ಏನಾಗುತ್ತೆ, ಸಂಸಾರಕ್ಕೆ ಬಂದು ಬೀಳ್ತಾನೆ. ಎರಡಕ್ಕೂ ಪರಮೇಶ್ವರನೇ ಕಾರಣ. ಸರಿ, ತಿಳ್ಕೊಂಡ್ರೆ ಉದ್ಧಾರವಾದ, ತಿಳ್ಕೊಳ್ಳದೆ ಇದ್ರೆ ತಿರ್ಗ ಸಂಸಾರದಲ್ಲಿ ಬಿದ್ದ. ಇದು ಅಂದ್ರೆ ಏನಾಯ್ತು, ಈಗ ಈ ಒಂದು ಜೀವನಿಗೆ ಇರತಕ್ಕಂತಹ ಒಂದು ಜ್ಞಾನ ಐಶ್ವರ್ಯ ಶಕ್ತಿ ಅಂತಕ್ಕಂತಹದ್ದು ಏನಿದೆ ಅದಕ್ಕೆ ನಿಮಿತ್ತ ಯಾರಾಗಾಯ್ತು, ಈ ಪರಮೇಶ್ವರನೇ ಆಗಾಯ್ತು. ಯಾಕೆ, ಅವನ ಜ್ಞಾನದಿಂದ ಮುಕ್ತಿ ಮತ್ತೆ ಅಜ್ಞಾನದಿಂದ ಬಂಧ. ಇದು ಈ ಭಾಗ ಅದನ್ನು ಹೇಳ್ತಾ ಇದ್ದಾರೆ. ಸ್ವಲ್ಪ ಭಾಗ ಆಗಿತ್ತು, ಅದು ಪೂರ್ವ ಪಕ್ಷ. ಆ ಪೂರ್ವ ಪಕ್ಷನ ಬರೀ ಓದಿಬಿಡ್ತೇನೆ, ನಂತರ ಸಿದ್ಧಾಂತ ಭಾಗವನ್ನು ನೋಡೋಣ. ಅಥಾಪಿ ಸ್ಯಾತ್ ಪರಸ್ಯೈವ ತಾವತ್ ಆತ್ಮನಃ ಅಂಶಃ ಜೀವಃ ಸ್ಯಾದೇವಂ ಅಪಿ ಸ್ಯಾತ್ ಏವಮಪಿ ಅಯಂತೂ ಪೂರ್ವಪಕ್ಷಿಣ ಅಭಿಪ್ರಾಯಃ. ಪೂರ್ವಪಕ್ಷಿಣೋ ಅಭಿಪ್ರಾಯಃ ಅಯಂ. ಅಥ ಸ್ಯಾತ್ ಪರಸ್ಯೈವ ಆತ್ಮನಃ
ಅಂಶಃ ಜೀವಃ ಇತಿ ಪರಮಾತ್ಮನ ಅಂಶವೇ ಈ ಜೀವ ಎಂಬುದಾಗಿ ಆಗಲಿ, ಅದೇನು ಒಪ್ಪೋಣ. ಹೇಗೆ ಅಗ್ನಿರಿವ ವಿಸ್ಫುಲಿಂಗ, ನೋಡಿ ಇಲ್ಲೂ ಕೂಡ ಇದು ಈ ಪರಮಾತ್ಮನು ಅಂಶಿ, ಜೀವ ಅಂಶ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಇಲ್ಲಿ ಈ ಸಿದ್ಧಾಂತ ಭಾಗವನ್ನು ಹೇಳಿದ್ದಾರೆ. ಏನು? ಪರಮಾತ್ಮನ ಯಥಾರ್ಥ ಜ್ಞಾನದಿಂದ ಮುಕ್ತಿ, ಅಯಥಾರ್ಥ ಜ್ಞಾನದಿಂದ ಸಂಸಾರ ಅಂತ ಹೇಳಿದ್ದಾರೆ. ಏನು? ಇವನು ಜೀವ ಪರಮಾತ್ಮನ ಅಂಶ ಅಂತ ಇಟ್ಕೊಂಡು ಹೇಳಿದ್ದಾರೆ. ಅಂಶಿ ಅಂತಕ್ಕಂಥ ಪರಮಾತ್ಮ, ಅಂಶ ಅಂದ್ರೆ ಜೀವ ಅಂತ ಹೇಳ್ತದೆ. ಆದರೆ ಇದೂ ಕೂಡ ನಮಗೆ ಈ ಒಂದು ಯಾವುದು, ಈ ಜ್ಞಾನದಿಂದ, ಪರಮೇಶ್ವರನ ಜ್ಞಾನದಿಂದಲೇ ಮುಕ್ತಿ, ಬೇರೆ ಯಾವುದರಿಂದಲೂ ಅಲ್ಲ ಎನ್ನುವುದನ್ನ ಸಿದ್ಧ ಮಾಡುವುದಕ್ಕೆ ಈ ಅಂಶಾಂಶಿ ಭಾವವನ್ನ ಆರೋಪಿಸಿ ಹೇಳಿದ್ದಾರೆ. ಇದು ಪರಮ ಸಿದ್ಧಾಂತ. ಇದು ಅಂಶಾಂಶಿ ಭಾವವನ್ನ ಆರೋಪಿಸಿ ಹೇಳಿದ್ದಾರೆ. ನಿಜವಾಗಲೂ ನೋಡಿದ್ರೆ ಪರಮಾತ್ಮ ಅಂಶಿ, ಮತ್ತೆ ಜೀವ ಅಂತಕ್ಕಂಥವನು ಅಂಶ ಅಂತಕ್ಕಂಥದ್ದು ಇಲ್ಲ. ಅಂಶಿ ಎನ್ನುವ ವಿಭಾಗವೂ ಇಲ್ಲ. ಯಾಕೆ? ಪರಮಾತ್ಮನಲ್ಲಿ ಯಾವ ವಿಭಾಗವೂ ಇಲ್ಲ. ಅವಿಭಾಗೇನ ದೃಷ್ಟತ್ವಾತ್ ಮುಂದೆ ಬರುತ್ತೆ 4ನೇ ಅಧ್ಯಾಯದಲ್ಲಿ ಸೂತ್ರ. ಅವಿಭಾಗೇನ ದೃಷ್ಟತ್ವ, ಮುಂದೆ ಅದ್ಭುತವಾದ ಸೂತ್ರಗಳಿವೆ. ಯಾಕೆ ವಿಭಾಗ ಅಂತ ಅನ್ನೋದೇ ಇಲ್ಲ. ಯಾವ ವಿಭಾಗ ಸ್ವಾಮಿ? ಅಂಶ ಯಾರು, ಅಂಶಿ ಯಾರು? ಯಾಕೆ? ಇದೂ ಕೂಡ ಇಲ್ಲಿ ಅಧ್ಯಾರೋಪ ದೃಷ್ಟಿಯಿಂದಲೇ ಹೇಳಿದ್ದು. ಈ ಅಂಶಾಂಶಿ ಭಾವವನ್ನ ಸುಮಾರು ಕಡೆ ಹೇಳಿದ್ದಾರೆ. ಅಂಶೋ ನಾನಾ ವ್ಯಪದೇಶ ಧನ್ಯತಾ ಚಾಪಿ ದಾಶಕಿತವಾದಿತ್ವ ಮದೀಯತ ಏಕೆ, ಅಲ್ಲೂ ಕೂಡ ಹೇಳಿದ್ದಾರೆ. ಆದರೆ ಮುಂದೆ ಎಲ್ಲ ಈ ಅಧಿಕರಣ ನೋಡ್ತೇವೆ. ಉಭಯಲಿಂಗಾಧಿಕರಣ ಇರಬಹುದು, ಇನ್ನೊಂದು ಇಲ್ಲ, ಅದರಲ್ಲೆಲ್ಲ ಪರಮೇಶ್ವರ ಅಂಶ. ಈ ಪರಮೇಶ್ವರನಿಗೂ ಜೀವನಿಗೂ ಕೂಡ ಅಂಶಾಂಶಿ ಭಾವವನ್ನೂ ಕೂಡ ಹೇಳೋ ಹಾಗಿಲ್ಲ. ವಿಭಾಗವೇ ಇಲ್ಲದಂತಹ ಅವಿಭಾಗನಾದ ಪರಮಾತ್ಮರಲ್ಲಿ ಯಾವ ವಿಭಾಗ? ಏನು ದೃಷ್ಟಾಂತ ಅಷ್ಟೇ, ಅದಕ್ಕೆ ಹೇಳಿದ್ದಷ್ಟೇ. ಇದಕ್ಕೋಸ್ಕರ ಅಗ್ನಿಯ ವಿಸ್ಫುಲಿಂಗ ತತ್ರ ಏವಂ ಸತಿ ಯಥಾ ಅಗ್ನಿ ವಿಸ್ಫುಲಿಂಗಯೋ ಸಮಾನ ದಹನ ಪ್ರಕಾಶಕ್ತಿ ಭವತಃ ಏವಂ ಜೀವೇಶ್ವರಯೋರಪಿ ಜ್ಞಾನೇಶ್ವರಿ ಶಕ್ತಿ ಅಂತ ಹೇಳ್ಬಿಟ್ರು. ಏನು ನೋಡಿ, ಅವನು ಪರಮೇಶ್ವರ ಅಂಶಿ, ಇವನು ಅವನ ಅಂಶ ಜೀವ ಅಂತ ಹೇಳ್ಬಿಟ್ರೆ ಹೇಗೆ? ಉದಾಹರಣೆ ಕೊಟ್ರು ನೋಡಿ. ಬೆಂಕಿ, ಇದು ಕಿಡಿ. ಬೆಂಕಿ ಯಾರು? ಪರಮಾತ್ಮ. ಕಿಡಿ ಯಾರು? ಜೀವ. ಬೆಂಕಿಗೆ ಯಾವ ಶಕ್ತಿ ಸಾಮರ್ಥ್ಯ ಇದೆಯೋ ಅದೇ ಶಕ್ತಿ ಸಾಮರ್ಥ್ಯ ಎಲ್ಲ ಕಿಡಿಗೂ ಇದೆ. ಅದರ ಪ್ರಮಾಣ ಕಮ್ಮಿ ಇರಬಹುದು, ಅದು ಬೇರೆ ವಿಚಾರ, ಅದನ್ನ ಹೇಳಿದ್ವಲ್ಲ ಎಲ್ಲ ಇದೆಲ್ಲ. ಆದರೆ ಧರ್ಮ ಏನು? ಸಮಾನ ಧರ್ಮಕ ಎರಡೂ ಕೂಡ. ಯಾವುದು? ಆ ಬೆಂಕಿನೂ ಅಷ್ಟೇ, ಕಿಡಿನೂ ಅಷ್ಟೇ. ಹಾಗೆ ಇಲ್ಲಿಯೂ ಕೂಡ ಸಮಾನ ಧರ್ಮಕ ಜೀವ ಮತ್ತೆ ಪರಮೇಶ್ವರ ಇಬ್ಬರು ಕೂಡ. ಹಾಗಾದ ಮೇಲೆ ಪರಮೇಶ್ವರನಿಗೆ ಈ ಅಪಾರವಾದ ಸೃಷ್ಟಿ, ವಿಚಿತ್ರವಾದ ಸೃಷ್ಟಿ ಮಾಡುವುದಕ್ಕೆ ಶಕ್ತಿ ಇದೆ. ಅವನ ಅಂಶವಾದ ಜೀವನಿಗೆ ಏನಾಗಿದೆ? ಅಷ್ಟೊಂದಿದೆ ಬೇಡ, ಆ ಒಂದು ಸ್ವಪ್ನಾವಸ್ಥೆಯಲ್ಲಿ ತನಗೆ ಬೇಕಾದದ್ದನ್ನು ಸೃಷ್ಟಿ ಮಾಡಿಕೊಳ್ಳುವ ಶಕ್ತಿ ಇದೆ. ಯಾಕೆ? ಅವನ ಅಂಶ ಅಲ್ವಾ ಸ್ವಾಮಿ? ನೋಡಿ ಎಷ್ಟು ಇದು ನ್ಯಾಯವಾಗಿ ಕಾಣುತ್ತೆ ಇದಲ್ವಾ? ಆದ್ದರಿಂದ ನೀವು ಇಲ್ಲ, ಅವ್ರಿಗೇನು ಶಕ್ತಿ ಇಲ್ಲ, ಯಾವುದೋ ಸೃಷ್ಟಿ ಯಾವುದು ಸಾಧ್ಯವೇ ಇಲ್ಲ, ಹಾಗೆ ಹೀಗೆ ಅಂತಂದ್ರಲ್ಲ ಸ್ವಾಮಿ, ಅದೆಲ್ಲ ಏನೋ ಬಿಡಿ, ಅದೆಲ್ಲ ಏನು ಹೇಳಿಬಿಟ್ರಿ ನೀವು ಅಂತ ಹಾಗೆ ಸ್ವಲ್ಪ ಈ ಒಂದು ಉದಾಸೀನ ಮನೋಭಾವ ತೋರಿಸಿದಾಗ ಲೆಕ್ಕ ಅಂತ ಹೇಳ್ಬಿಟ್ಟ. ಏನು ಜ್ಞಾನಕ್ಕೆ ಅದರಿಂದ ಸಮಾನವಾದ ಜ್ಞಾನ ಶಕ್ತಿ ಇದೆ. ತತಶ್ಚ ಜೀವಸ್ಯ ಜ್ಞಾನ ಐಶ್ವರ್ಯ ವಶಾತ್ ಸಾಂಕಲ್ಪಿಕಿ ಸ್ವಪ್ನೆ ತಥಾದಿ ಸೃಷ್ಟಿ ಭವಿಷ್ಯತಿ. ಎಂದು ಆದ್ದರಿಂದ ಜೀವನಿಗೂ ಕೂಡ
ಆ ಪರಮಾತ್ಮನಂತೆಯೇ ಜ್ಞಾನ ಐಶ್ವರ್ಯ ಶಕ್ತಿ ಬಲಗಳು ಇರುವುದರಿಂದ ಏನಾಗಿದೆ, ಸಾಂಕಲ್ಪಿಕಿ ರಥಾದಿ ಸೃಷ್ಟಿ. ಅವು ಸಂಕಲ್ಪ ಮಾತ್ರದಿಂದ ರಥವೇ ಮುಂತಾದವುಗಳನ್ನ ಸ್ವಪ್ನದಲ್ಲಿ, ತನ್ನ ಸ್ವಪ್ನದಲ್ಲಿ ಸೃಷ್ಟಿ ಮಾಡಿಕೊಳ್ಳುವ ಸಾಮರ್ಥ್ಯ ಇದೆ ಅವನಿಗೆ. ಯಾರಿಗೆ? ಜೀವನಿಗೆ. ಆದ್ದರಿಂದ ನೀವು ಇಷ್ಟೆಲ್ಲ ಹೇಳಿದ್ದು ಏನು ಸರಿ ಇಲ್ಲ ಸ್ವಾಮಿ ಅದು ಅಂತ ಹೇಳ್ಬಿಟ್ಟ. ಅದಕ್ಕೆ ಇಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಅದು ಇವತ್ತಿನ ಒಂದು ಭಾಗ. ಅತ್ರೋಚ್ಯತೆ. ನೋಡಪ್ಪ, ನೀನು ತಿಳ್ಕೊಂಡಿರ್ತಕ್ಕಂಥದ್ದು ಸರಿ ಇಲ್ಲ. ಏನ್ ಸ್ವಾಮಿ, ಹೇಗೆ ಸರಿ ಇಲ್ಲ ಅಂತ ಹೇಳ್ತಾರೆ. ಸತ್ಯತೆ ಜೀವೇಶ್ವರಯೋ ಅಂಶಾಂಶಿತ್ವೇ ಪ್ರತ್ಯಕ್ಷಮೇವ ಜೀವಸ್ಯ ಈಶ್ವರ ವಿಪರೀತ ಧರ್ಮತ್ವಂ. ನೋಡಪ್ಪ, ನೀನು ಹೇಳೋದು ಸರಿಯಾಗಿದೆ. ಈಶ್ವರ ಒಂದು ಅಂಶಿ, ಜೀವ ಅಂಶ ಅಂತಕ್ಕಂಥದ್ದು ಇದ್ದರೂ ಕೂಡ ಏನಾಗಿದೆ, ಪ್ರತ್ಯಕ್ಷವಾಗಿ ಪ್ರತ್ಯಕ್ಷ ಪ್ರಮಾಣಕ್ಕೆ ಏನಾಗ್ತಾ ಇದೆ, ಈಶ್ವರನಿಗಿಂತ ಈ ಜೀವನು ವಿಪರೀತ ಧರ್ಮವುಳ್ಳವನು ಎಂಬುದಾಗಿ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗ್ತಾ ಇದೆ, ನಮ್ಮ ಅನುಭವಕ್ಕೂ ಬರ್ತಾ ಇದೆ. ಹೌದು ತಾನೆ? ಶಾಂತಿ ಭಾವ ಇರಬಹುದು, ಇದ್ದರೂ ಕೂಡ ಬೆಂಕಿ ಮತ್ತು ಕಿಡಿ ಎರಡೂ ಕೂಡ ಸಮಾನ ಧರ್ಮಗಳೇ ಇರಬಹುದು. ಆದರೂ ಕೂಡ ಈ ಒಂದು ದೃಷ್ಟಾಂತದಲ್ಲಿ ಏನಾಗುತ್ತೆ, ಕಿಡಿಯೂ ಕೂಡ ಸಮಾನ ಧರ್ಮಕ್ಕ ಅಂತ ನಮಗೆ ಗೊತ್ತಾಗುತ್ತೆ. ಯಾಕೆ? ಎಲ್ಲೋ ಸಿಲ್ಕ್ ಬಟ್ಟೆ ಮೇಲೆ ಬಿದ್ದು ಸುಟ್ಟೋಗ್ಬಿಡುತ್ತೆ. ಆ ಕಿಡಿ, ಸಣ್ಣ ಕಿಡಿ ಸುಟ್ಟೋಗ್ಬಿಡುತ್ತೆ, ಗೊತ್ತಾಗತ್ತೆ ನಮಗೆ. ಆದರೆ ಈ ಜೀವನಿಗೆ ಇಂತಹ ಶಕ್ತಿ ಇದೆಯಲ್ಲ ಸ್ವಲ್ಪ, ಅದು ನಮಗೆ ಗೊತ್ತಾಗೋದಿಲ್ಲ. ಯಾಕೆ? ನಮಗೆ ಗೊತ್ತಾಗೋದು ವಿಪರೀತ ಧರ್ಮನೇ ಗೊತ್ತಾಗುತ್ತೆ. ಅವನ ತರ ಜ್ಞಾನೇಶ್ವರ ಶಕ್ತಿ ಸ್ವಲ್ಪ ಇದೆ ಅಂತ ಗೊತ್ತಾಗೋದಿಲ್ಲ. ವಿಪರೀತ ಧರ್ಮ ಸಂಸಾರ ಇರುತ್ತೆ, ಗೊತ್ತಾಗೋದು. ಮತ್ತು ಕಿಂ ಪುನಃ ಜೀವಸ್ಯ ಈಶ್ವರ ಸಮಾನ ಧರ್ಮತ್ವ ನಾಸ್ತಿಯವ. ಹೀಗೆ ಈಶ್ವರನ ಒಂದು ಶಕ್ತಿ ಇವನಿಗೆ ಇದೆ, ಸ್ವಲ್ಪ ಅಂಶ ಇದೆಯಾ, ಅಂಶ ಆದ್ದರಿಂದ ಇವನಿಗಿದೆ. ಆದರೂ ಕೂಡ ಹೀಗೆ ವಿಪರೀತ ಧರ್ಮತ್ವ ಕಾಣ್ತಾ ಇದೆ. ಹಾಗಾದ್ರೆ ಈ ಸಮಾನ ಧರ್ಮ ಇಲ್ಲೇ ಇಲ್ವಾ ಸ್ವಾಮಿ? ಈ ಬೆಂಕಿ ಕಿಡಿ ಇದೆ, ಬೆಂಕಿ ಈ ಕಿಡಿ ಏನಾಗಿದೆ? ಕಿಡಿ ನೋಡಿಯಪ್ಪ, ಈ ಕಬ್ಬಿಣವನ್ನ ಕರಗಿಸುವುದಕ್ಕೆ ಈ ಕಿಡಿ ಶಕ್ತವಲ್ಲ ಅಂತ ಹೇಳ್ದ. ಓ, ಹಾಗಾದ್ರೆ ಶಕ್ತಿನೇ ಇಲ್ಲ ಅಂತ ಅದಕ್ಕೆ ಅಂದ್ರೆ ಹಾಗಿಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ನಾಸ್ತಿಯವ. ನೋಡಿ, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಏನು ಶಕ್ತಿ ವಿಪರೀತ ಧರ್ಮವಾಗಿದೆ, ಅದಕ್ಕಿಂತ ವಿಪರೀತ ಧರ್ಮತ್ವ ಉಳ್ಳವನಾಗಿದ್ದಾನೆ ಅವನು ಅಂದರೂ ಕೂಡ ಇಲ್ವೇ ಇಲ್ವಾ ಅಂದ್ರೆ ಇಲ್ವೇ ಇಲ್ಲ ಅಂತ ಹೇಳೋಕೇನು ಆಗೋದಿಲ್ಲಪ್ಪ. ಆದರೆ ಮತ್ತೆ ನಮ್ಮ ವಿಪರೀತ ಧರ್ಮತ್ವ ಗೊತ್ತಾಗ್ತಾ ಇದೆಯಲ್ಲ, ಏನು ಇಲ್ಲ ಅಂತ ಹೇಳ್ತೀರ, ಅದು ಅನುಭವ ಏನಾಗ್ತಾ ಇದೆ? ನಮ್ಮ ಜೀವ ಪರಮೇಶ್ವರನಾಗಿ ನೋಡಿದ್ದೀವ? ಖಂಡಿತ ಇಲ್ಲ. ಹಾಗಾದ್ರೆ ಏನ್ ಕಾರಣ ಅದಕ್ಕೆ? ಇಲ್ಲ ಅಂತ ಹೇಳೋಕೆ ಆಗೋದಿಲ್ಲ ಅಂದ್ರೆ ಇದೆ ಅಂತಾಯ್ತು. ಇದೆ ಅಂತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ. ಇದಕ್ಕೇನು ಕಾರಣ ಅಂತಂದ್ರೆ ವಿದ್ಯಮಾನಮಪಿ ತತ್ ತಿರೋಹಿತಂ ಅವಿದ್ಯಾದಿ ವ್ಯವಧಾನ. ಓಹೋ, ಇದು ನೋಡಿ, ವಿದ್ಯಮಾನಮಪಿ. ನೋಡಪ್ಪ, ಈಶ್ವರನಂತೆ ಸಮಾನವಾದ ಧರ್ಮ ಇವನಿಗೆ ಇಲ್ಲವೇ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲಪ್ಪ. ಇದೆ ಅವನಿಗೆ. ಅದು ಗೊತ್ತಾಗ್ತಾ ಇದೆಯಲ್ಲ ಸ್ವಾಮಿ, ತನ್ನ ಕಷ್ಟ ಅನುಭವಿಸ್ತಾ ಇದ್ದೀನಲ್ಲ ಅವನು, ಪ್ರತಿ ಕ್ಷಣವೂ ಕೂಡ ಕಷ್ಟ ಅನುಭವಿಸ್ತಾ ಇದ್ದೀನಲ್ಲ, ನಾನು ಬದ್ಧನೆ ಅಂದ್ರೆ ಯಾತಕ್ಕೆ ಗೊತ್ತೇನಪ್ಪ? ನಿನ್ನಲ್ಲಿ ಇದೆ ಅದು. ಯಾವುದು? ಆ ಸಮಾನ ಧರ್ಮ, ಈಶ್ವರ ಧರ್ಮ ಇದೆ. ಆದರೂ ಕೂಡ ಅವಿದ್ಯಾದಿ ವ್ಯವಧಾನಾತ್ ತತ್ ತಿರೋಹಿತಂ ಭವತಿ. ಆದರೆ ನೀನು ನಿನ್ನ ಬಗ್ಗೆ ಯಥಾರ್ಥ ಜ್ಞಾನವನ್ನು ನೀನು ಪಡೆಯದೇ ಇರುವುದರಿಂದ ಏನಾಗಿದೆ? ಅದೇ ಅವಿದ್ಯ, ಅದೇ ನಿನಗೆ ಅಡ್ಡಿಯಾಗಿ, ವ್ಯವಧಾನ ಅಂದ್ರೆ ಅಡ್ಡಿ, ಅದೇ ನಿನಗೆ ಅಡ್ಡಿಯಾಗಿರ್ತಕ್ಕಂಥದ್ದು. ಯಾಕೆ? ಆ ಒಂದು ಜ್ಞಾನೇಶ್ವರಿ ಶಕ್ತಿ ತೋರಿಕೊಳ್ಳುವುದಕ್ಕೆ ಅದೇ ಅಡ್ಡಿಯಾಗಿದೆ. ಯಾವುದು? ಆ ಅವಿದ್ಯೆ ಅಂತಕ್ಕಂಥದ್ದೇ ಅಡ್ಡಿಯಾಗಿದೆ ಅಂತ ಹೇಳಿ ತತ್ ಪುನಃ
ತಿರೋಹಿತಂ ಸತ್ ಪರಮೇಶ್ವರಂ ಅಭಿಧ್ಯಾಯತಃ ಯತಮಾನಸ್ಯ ಜಂತೋಃ ವಿಧೂತಧ್ವಾಂತಸ್ಯ ತಿಮಿರ ತಿರಸ್ಕೃತ ಇವ ದೃಕ್ಶಕ್ತಿ ಔಷಧಿವೀರ್ಯಾತ್ ಈಶ್ವರ ಪ್ರಸಾದಾತ್ ಸಂಸಿದ್ಧಸ್ಯ ಕಸ್ಯಚಿದೇವ ಆವಿರ್ಭವತಿ. ಇದು ಸಿದ್ಧ ಅಂತ ಹೇಳಿದ್ರು. ನೋಡಪ್ಪ, ಅದು ಇದೆ, ಆ ಶಕ್ತಿ ಇದೆ. ಆದರೂ ಕೂಡ ಆ ಯಥಾರ್ಥ ಜ್ಞಾನವಿಲ್ಲದೆ ಇರ್ತಕ್ಕಂಥದ್ದು ಎನ್ನುವ ಅವಿದ್ಯೆ ಇದೆಯಲ್ಲ, ಅದು ಅಡ್ಡಿಯಾಗಿದೆ ತೋರಿಕೊಳ್ಳುವುದಕ್ಕೆ. ಆ ಅಡ್ಡಿ ಏನು ಮಾಡ್ಕೋಬೇಕು? ಅಡ್ಡಿ ನಾವು ಹೋಗಲಾಡಿಸ್ಕೋಬೇಕು, ಅಡ್ಡಿ ತೆಗೆದು ಹಾಕ್ಬೇಕು ಅಲ್ವಾ? ಅಡ್ಡಿ ತೆಗೆದು ಹಾಕೋದು ಹೇಗೆ ಅಂತಂದ್ರೆ ಆ ಪರಮೇಶ್ವರಂ ಅಭಿಧ್ಯಾಯತಃ ಅಂದ್ರೆ ಪರಮೇಶ್ವರನನ್ನು ಅಭಿಧ್ಯಾನ ಮಾಡುತ್ತಾ, ಅಂದ್ರೆ ಅಭಿಧ್ಯಾನ ಅಂದ್ರೆ ಧ್ಯಾನ ಅಂತಲೂ ಏನು ಹೇಳಿಲ್ಲ ನೋಡಿ. ಎಂದದು ಈ ಸ್ಥೂಲವಾಗಿ ಅರ್ಥ ಮಾಡಿದಾಗ ಅವನನ್ನೇ ಧ್ಯಾನಿಸುತ್ತಾ ಅಂತ ಆಗುತ್ತೆ. ಆದರೆ ಇಲ್ಲಿ ಅಭಿಧ್ಯಾಯತಃ ಅಂತ ಹಾಕಿರುವಾಗ ಏನ್ ಗೊತ್ತೇನು? ಬರೀ ಅವನನ್ನು ಧ್ಯಾನ ಮಾಡುವುದು ಅಂತಲ್ಲ. ಏನು ಧ್ಯಾನ ಮಾಡುವುದು? ನಾನು, ಅವನು ಬೇರೆ, ಅವನು ಸ್ವಾಮಿ, ನಾನು ಭೃತ್ಯ, ನಾನು ಅವನನ್ನ ಆರಾಧನೆ ಮಾಡಬೇಕು ಅನ್ನುವ ದೃಷ್ಟಿ ಅಂತಲ್ಲ. ಇದು ಮತ್ತೆ ಇನ್ನೇನು ಅಂತಂದ್ರೆ ಅಭಿಧ್ಯಾನ ಅಂದರೆ ನನ್ನ ಸ್ವರೂಪ, ಈಶ್ವರನ ಸ್ವರೂಪ ಹೇಗಿದೆ, ಅವನು ನಿರ್ಗುಣ, ನಿರಾಕಾರ, ನಿರ್ವಿಶೇಷ, ಮತ್ತೆ ಯಾವ ಒಂದು ಅಂಶಕ್ಕೂ ಒಳಗಾಗದವನು, ಅವನಿಗೆ ಭಾಗ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ವಿಭಾಗ ಇಲ್ಲವೇ ಇಲ್ಲ. ಹೇಗೆ ಆಕಾಶಕ್ಕೆ ಹೇಗೆ ವಿಭಾಗ ಇಲ್ಲವೋ, ಆಕಾಶಕ್ಕೆ ವಿಭಾಗ ಇದೆಯಾ? ಎಲ್ಲಿದೆ ವಿಭಾಗ? ಇದೆಯಲ್ಲ ಸ್ವಾಮಿ, ನನ್ನ ಮನೆ ಇದು, ನನ್ನ ಮನೆ ಆಕಾಶ. ಅಯ್ಯೋ, ನಿನ್ನ ಮನೆ ಅಂದ್ರೆ ಗೋಡೆ ಕಟ್ಟಿದೆಯಲ್ಲಪ್ಪ, ಅದರಿಂದ ವಿಭಾಗ ಬಂದಿರತಕ್ಕಂಥದ್ದು. ಅಲ್ಲಿ ಏನಾಗಿದೆ? ಆಕಾಶದ ವ್ಯಾಪಕತ್ವಕ್ಕೆ ಅಡ್ಡಿಯಾಗಿರ್ತಕ್ಕಂಥದ್ದು ಗೋಡೆ, 4 ಗೋಡೆ. ಹಾಗೆ ಇಲ್ಲೂ ಕೂಡ ಇದೆಯಲ್ಲ, ಅದನ್ನು ತೆಗೆದಾಕ್ತಕ್ಕಂಥದ್ದೇನು? ಓಹೋ, ನಿಜವಾಗಿಯೂ ಕೂಡ ಈ ನನ್ನ ಗೃಹ ಆಕಾಶ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಇರ್ತಕ್ಕಂಥದ್ದೇ ಮಹಾಕಾಶ ಎಂಬತಕ್ಕಂತಹ ಅನುಭವ ಪರ್ಯಂತವಾದ ಜ್ಞಾನ ಅಂತ ಅರ್ಥ. ಅಭಿಜ್ಞಾನ ಅಂದ್ರೆ ಅಷ್ಟೆ. ಇದು ಆ ಒಂದು ಆದರೆ ಏನಾಗುತ್ತೆ ಅವಾಗ? ಹೀಗೆ ಅದಕ್ಕೆ ಯತಮಾನಸ್ಯ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆಯ್ತು. ಹಾಗಾದ್ರೆ ಏನಾಗುತ್ತೆ? ಯಾವಾಗ ಯಥಾರ್ಥ ಜ್ಞಾನವಾಯಿತೋ, ಆ ಪರಮೇಶ್ವರ ಅಭಿಧ್ಯಾನ ಮಾಡಿ ಅವನ ಪ್ರಸಾದ ಆಯಿತೋ, ಅವನಿಗೆ ಶಕ್ತಿ ಬಂತು. ಆವಾಗ ವಿಧೂತ ಧ್ವಾಂತಸ್ಯ, ಧ್ವಾಂತ ಅಂದ್ರೆ ಕತ್ತಲು ಅಂದ್ರೆ ಏನು? ಅಜ್ಞಾನ. ಆ ಅಜ್ಞಾನ ಅಡ್ಡಿ ಆಗಿತ್ತಲ್ಲ, ಅದು ಹೋದ್ಮೇಲೆ ಏನಾಯ್ತು? ತಿಮಿರ ತಿರಸ್ಕೃತ ಏವ ದೃಕ್ಶಕ್ತಿ ಔಷಧಿ ವೀರ್ಯಾತ್ ಅಂದ್ರೆ ಪುನಃ ಆವಿರ್ಭವತಿ ಅಂತ ಸೇರಿಸ್ಕೊಳ್ಬೇಕು. ಹೇಗೆ? ತಿಮಿರ ತಿರಸ್ಕೃತ ಏವ ದೃಕ್ಶ, ಕಣ್ಣಿನ ಶಕ್ತಿ ಇದೆ, ಅದೇನಾಗಿದೆ? ತಿಮಿರ ತಿರಸ್ಕೃತ, ಹೊರೆ ಬಂದ್ಬಿಡ್ತು, ಅದು ಅಡ್ಡಿ ಆಗೋಯ್ತು, ಕಾಣ್ತಾ ಇದೆ. ಅದೇನಾಗೋಯ್ತು? ಆ ಶಕ್ತಿ ಇದು ಔಷಧ ವೀರ್ಯ, ಔಷಧಿಯ ಬಲದಿಂದ. ಔಷಧಿ ಈಗ ಏನೋ ಆಪರೇಷನ್ ಮಾಡ್ತಾರೆ, ಅದನ್ನ ಔಷಧಿಯ ಬಲದಿಂದ ಏನಾಗಿದೆ? ಅದು ಪುನಃ ಆವಿರ್ಭವತಿ. ಯಾವುದದು? ದೃಕ್ಶಕ್ತಿ ಇದೆಯಲ್ಲ, ಅದು ಆವಿರ್ಭವತಿ. ಆ ಔಷಧಿ ವೀರ್ಯದಿಂದ ಅದು ಆ ತಿಮಿರ ಹೋಯ್ತು, ಪುನಃ ತೋರ್ಕೊಂಡು. ಅದೇ ರೀತಿ ಈಶ್ವರ ಪ್ರಸಾದಾತ್ ಸಂಸಿದ್ಧಸ್ಯ ಕಸ್ಯಚಿತ್, ಈ ಈಶ್ವರನ ಪ್ರಸಾದದಿಂದ ಸಂಸಿದ್ಧನಾಗಿರುವವನಿಗೆ, ಈಶ್ವರನ ಪರಿಪೂರ್ಣವಾದ ಯಥಾರ್ಥ ಜ್ಞಾನವಾಗಿರುವವನಿಗೆ ಅಂತ ಅರ್ಥ. ಆಗಿರುವವನಿಗೆ ಯಾವ ಕಸ್ಯಚಿದೇವ, ಅಯ್ಯಯ್ಯೋ ಇಷ್ಟೊಂದು ಕೋಟಿ ಜನ ಇದ್ದಾರೆ, ಯಾವನೋ ಒಬ್ಬನಿಗೆ ಆಗುತ್ತೆ. ಕಸ್ಯಚಿದೇವ ಆವಿರ್ಭವತಿ. ಹೀಗೆ ಆ ಮರೆಯಾಗಿದ್ದ ಜ್ಞಾನ ಈಶ್ವರ ಶಕ್ತಿಗಳು ಅವನಿಗೆ ಪುನಃ ತೋರಿಕೊಳ್ಳುತ್ತವೆ. ಅಂದ್ರೇನು? ಅವನಿಗೂ ಪರಮೇಶ್ವರನಿಗೂ ಯಾವ ಭೇದವಿಲ್ಲ. ನ ಸ್ವಭಾವತಃ ಏವ ಸರ್ವೇಷಾಂ ಜಂತೂನಾಂ ಅಂತ ಹೇಳಿ ಇಲ್ಲಿ ಒಂದು ಇದನ್ನ ಹೇಳಿದ್ರು. ನ ಸ್ವಭಾವತಃ ಅದೇನು? ಇದು ಈ ಎಲ್ಲ ಈ ಜಂತು ಅಂದ್ರೆ ಯಾವ್ದ್ಯಾವ್ದು ಜನಿಸಿವೆಯೋ ಅವೆಲ್ಲ ಜಂತುಗಳು, ಹುಟ್ಟಿವೆಯೋ ಅವೆಲ್ಲ ಜಂತುಗಳು. ಅವೆಲ್ಲದಕ್ಕೂ ಕೂಡ ಇದೇನು? ಸ್ವಭಾವತಃ
ಸ್ವಭಾವದಿಂದಲೇ ಇದು ಈ ಒಂದು ಜ್ಞಾನ ಅಂತಕ್ಕಂಥದ್ದು ಇಲ್ಲ, ಏನೋ ಅಡ್ಡಿ ಆಗ್ಬಿಟ್ಟಿದೆ. ಅದು ಹೇಗೆ ಗೊತ್ತಾಗುತ್ತೆ? ಹೇಗೆ ಗೊತ್ತಾಗೋದೇನ್ರಿ? ನಮ್ಮ ಸ್ವಂತ ಅನುಭವ. ಹೌದ್ ತಾನೆ? ಹೀಗೆ ಆ ಸ್ವಭಾವ ಏನಾಗಿದೆ, ಪರಮಾರ್ಥವಾಗಿ ಜೀವನ ಸ್ವಭಾವ ಅಂತಕ್ಕಂಥದ್ದು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವಭಾವ ಆ ಒಂದು. ಆದರೂ ಕೂಡ ಏನಾಗಿದೆ, ಈ ಅಜ್ಞಾನ ಅಂತಕ್ಕಂಥದ್ದು ಅಷ್ಟೊಂದು ಬಲವಾಗಿದೆ. ಆ ಬಲವಾಗಿರ್ತಕ್ಕಂಥ ಗೋಡೆ ಅದು ಮುಚ್ಕೊಂಡ್ಬಿಟ್ಟಿದೆ ಅಷ್ಟೇ. ಮತ್ತು ಕುತಃ ಅಂದ್ರೆ ಇದು ಏನು, ಯಾಕೆ ಕಾರಣ, ಯಾವ ಕಾರಣ ಅಂತ, ತಥೋ ಹಿ ಈಶ್ವರ ಚೇತೋ ಅಸ್ಯ ಜೀವಸ್ಯ ಬಂಧ ಮೋಕ್ಷವು ಭವತಃ. ಇದಕ್ಕೆ ನೋಡಿ, ಇನ್ನು ಇದು ಸ್ವಭಾವದಿಂದಲೇ ಏನು ಇವನಿಗೆ ಏನು ಆ ಒಂದು ಮುಕ್ತ ಸ್ಥಿತಿ ಇರ್ತಕ್ಕಂಥದ್ದು ಇಲ್ಲ ಅಂದ್ರು. ಯಾತಕ್ಕೆ ಹೇಳಿದ್ರು? ಸ್ವಭಾವ ಅಲ್ವೇ ಅವನಿಗೆ, ಪರಮೇಶ್ವರನೇ ಅವನೊಂದು ಆದ್ಮೇಲೆ ಯಾಕೆ ಆಗ್ಬೋದು ಅಂದ್ರೆ ಇಷ್ಟಕ್ಕೆ ಮಾತ್ರ. ಯಾವುದಕ್ಕೆ? ಈಶ್ವರಾಧ್ಯೇತೋ. ಯಾಕೆ? ಈಶ್ವರನ ಒಂದು ಕಾರಣದಿಂದಲೇ ಅಸ್ಯ ಜೀವಸ್ಯ, ಈ ಒಂದು ಜೀವನಿಗೆ ಬಂಧ ಮೋಕ್ಷವು ಭವತಃ, ಬಂಧವೂ ಆಗುತ್ತೆ ಮೋಕ್ಷವೂ ಆಗುತ್ತೆ. ಹೌದ್ ತಾನೆ? ಇದು ಈಶ್ವರನನ್ನು ಸರಿಯಾಗಿ ತಿಳಿದರೆ ಮೋಕ್ಷ, ಮತ್ತೆ ಅಯಥಾರ್ಥವಾಗಿ ತಿಳಿದರೆ ಬಂಧ ಅಂತಕ್ಕಂಥದ್ದು ಇದು. ಆದ್ದರಿಂದ ಈಶ್ವರನು ನಿಮಿತ್ತ, ಮತ್ತೆ ಅವನ ಪ್ರಸಾದದಿಂದ, ಪ್ರಸಾದ ಅಂದ್ರೆ ಏನು ಇಲ್ಲಿ ಅರ್ಥ? ಅವನ ಯಥಾರ್ಥ ಜ್ಞಾನದಿಂದ ಅಂತ. ಅವನ ಯಥಾರ್ಥ ಜ್ಞಾನದಿಂದ ಏನಾಗುತ್ತೆ, ಆಗ ಒಂದು ಕಣ್ಣಿನ ಒಂದು ಶಕ್ತಿ ಹೋಗಿಬಿಟ್ಟಿದೆ, ಪರೆ ಬಂದುಬಿಟ್ಟಿದೆ, ಹೊಟ್ಟೋಗ್ಬಿಟ್ಟಿದೆ. ಆ ಪರೆಯನ್ನು ಹೇಗೆ ತೆಗೆದ್ರೆ ಔಷಧಿಯಿಂದ ಹೋಗುತ್ತೋ ಹಾಗೆ ಇಲ್ಲಿ ಈ ಒಂದು ಆ ಪರಮೇಶ್ವರನ ಪ್ರಸಾದ ಅಂದ್ರೆ ಅವನ ಯಥಾರ್ಥ ಜ್ಞಾನದಿಂದ ಏನಾಗುತ್ತೆ, ಜಂತುಗಳಿಗೆಲ್ಲರೂ ಕೂಡ ಏನಾಗುತ್ತೆ, ಬಂಧ ಮೋಕ್ಷ. ಅಂದ್ರೆ ಅವನ ಯಥಾರ್ಥ ಜ್ಞಾನದಿಂದ ಮೋಕ್ಷ, ಆಗಿಲ್ದೇನೆ ಇನ್ನೇನು ಬೇರೆ ಆಗ್ತದೆ ಬಂಧ. ಕಠೋಪನಿಷತ್ತುಗಳಲ್ಲಿ ಯಮಧರ್ಮರಾಜ ಹೇಳ್ತಾನಲ್ಲ, ಮೃತ್ಯೋ ಸಮೃತ್ಯುಂ ಗಚ್ಚತಿ ಯೈಹ ನಾನೇವ ಪಶ್ಯತಿ. ಯಹ ಇಹ ನಾನಾ ಇವ, ನಾನೇವ ನಾನಾ ಇವ ಅಂದ್ರೆ ನಾನಾ ಏನು ಇಷ್ಟೆಲ್ಲ ಇದೆ, ಪರಮಾತ್ಮ ಒಬ್ಬ ಇದ್ದಾನೆ, ವೈವಿಧ್ಯ ಅಂತಕ್ಕಂಥದ್ದು ಇದೆ, ಇವೆಲ್ಲ ಸತ್ಯ ಅಂತ ಹೇಳ್ತಕ್ಕಂಥದ್ದೇನು ಅವನ ಕಥೆ ಏನು? ಮೃತ್ಯೋ ಸಮೃತ್ಯುಂ ಗಚ್ಚತಿ. ಸಾಯ್ತಾನೆ ಸಾಯ್ತಾನೆ ಹುಟ್ತಾನೆ. ಮತ್ತು ಈಶ್ವರ ಸ್ವರೂಪ ಅಪರಿಜ್ಞಾನಾತ್ ಬಂಧ, ತತ್ಸ್ವರೂಪ ಪರಿಜ್ಞಾನಾತ್ ಮೋಕ್ಷ. ಎಷ್ಟು ಕಡೆ ಹೇಳಿದ್ದಾನೆ, ಹಿಂದೆನೂ ಕೂಡ ಇದೆ. ಈ ಒಂದು ಭಾಗದಲ್ಲೇ ಒಂದು 2-3 ಸರಿ ನಾವು ನೋಡಿದ್ದೇವೆ. ಇಲ್ಲಿ ನೋಡಿ ಶಂಕರ ಏನು ಎಷ್ಟು ಸಾರಿ ಹೇಳಿದ್ರು ಕೂಡ ಇದು ಹೇಗೆ ನಮ್ಮ ಬುದ್ಧಿ ಹೊತ್ತಲ್ಲ, ಹೇಗೆ ಸುಲಭ ಅಲ್ಲ ಇದು. ಇದಕ್ಕೆ ಅಷ್ಟೇ ಒಂದು ದಾರ್ಢ್ಯ ಅಂತಕ್ಕಂಥದ್ದು ಬೇಕು, ಮನೋದಾರ್ಢ್ಯ ಅಂತಕ್ಕಂಥದ್ದು. ಈ ಅದ್ವೈತ ಸಿದ್ಧಿ ಆಗೋದಕ್ಕೆ ಒಂದು ಮನೋದಾರ್ಢ್ಯ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಯಾಕೆ? ಎಲ್ಲ ಅಭಿಮಾನವನ್ನು ಬಿಡಬೇಕು, ಹೋಗ್ತಾನೆ, ಅಭಿಮಾನದಿಂದಾಲೇ ಬಂಧ. ಹೀಗೆ ಅಭಿಮಾನವನ್ನು ಬಿಡೋದು ಅನ್ನೋದು ಒಂದು ಮನಸ್ಸಿನ ಒಂದು ದೃಢತೆ, ದಾರ್ಢ್ಯ ಅಂತಕ್ಕಂಥದ್ದು ಹಿಂದೆ ಇದ್ರೆ ಸಾಧ್ಯವೇ ಇಲ್ಲ. ಯಾವಾಗ ಅದಾಗೋದಿಲ್ವೋ ಆಯಿತು, ಈಶ್ವರ ಸ್ವರೂಪ ಅಪರಿಜ್ಞಾನ ಅಷ್ಟೇ. ನೋಡಿ, ಈಶ್ವರ ಸ್ವರೂಪ ಅಪರಿಜ್ಞಾನಾತ್ ಬಂಧ, ಸ್ವರೂಪ ಪರಿಜ್ಞಾನಾತ್ತು ಮೋಕ್ಷ. ತಥಾಚ ಶ್ರುತಿ, ಇದಕ್ಕೆ ಶ್ರುತಿನ ವಾಕ್ಯ ಹೇಳಿದ್ರು, ಜ್ಞಾತ್ವಾ ದೇವಂ ಸರ್ವಪಾಶಾಪಹಾನಿ ಕ್ಷೀಣೈ ಕ್ಲೇಶೈ ಜನ್ಮ ಮೃತ್ಯು ಪ್ರಹಾನಿ ತಸ್ಯಾಭಿಧ್ಯಾನಾತ್ ತೃತೀಯಂ ದೇಹ ಭೇದೆ ವಿಶ್ವೈಶ್ವರ್ಯಂ ಕೇವಲ ಆಪ್ತ ಕಾಮಃ. ಇದು ಶ್ವೇತಾಶ್ವತರ ಒಂದು ವಾಕ್ಯ. ಈ ಒಂದು ಮಂತ್ರ ಇದೆಯಲ್ಲ, ಇದು ಒಂದು ಸ್ವಲ್ಪ ಒಂದು ಏನು ವಿರುದ್ಧಾಭಿಪ್ರಾಯ ಅಂತ ಹೇಳೋಕೆ ಆಗೋದಿಲ್ಲ.
ಒಂದೊಂದು ಸ್ವಲ್ಪ ಅವರ ಅಭಿಪ್ರಾಯ ತಿಳಿಸ್ಬಿಟ್ಟು ಸ್ವಲ್ಪ ಬೇರೆ ಬೇರೆ ಯಾಕೆ ಕಾಣುತ್ತೆ ಇದು. ಇದರಲ್ಲಿ ಅಷ್ಟೊಂದು ಇದಾಗಿ ಇದಾಗಿ ಕ್ಲಿಯರ್ ಅಂತಂದ್ರೆ ನೇರವಾಗಿ ಹೇಗೆ ಭಗವತ್ಪಾದ ಶಂಕರರು ತಮ್ಮ ಇತರ ಭಾಷೆಗಳಲ್ಲಿ ನೇರವಾಗಿ ಒಂದು ಪದದ ಅರ್ಥ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೋ ಹಾಗೆ ಇಲ್ಲಿ ಸ್ವಲ್ಪ ತಿಳಿಸಿಲ್ಲ, ಯಾವುದು ಒಂದು ಪದಕ್ಕೆ ಮಾತ್ರ ಹೇಳ್ತೇವೆ ಮುಂದೆ ನೋಡಿ. ಏನಿದು ಜ್ಞಾತ್ವಾದೇವಂ ಸರ್ವಪಾಶಾಪ ಹಾನಿ. ಏವಂ ಜ್ಞಾತ್ವ ಅಂದ್ರೆ ಏನು? ಆ ಈಶ್ವರ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿದುಕೊಂಡ್ರೆ ಸರ್ವ ಪಾಶಾಪಹಾನಿ, ಎಲ್ಲ ಪಾಶಗಳಿಂದಲೂ ಕೂಡ, ಪಾಶ ನಂತರ ಹಗ್ಗ ಅದರಿಂದಲೂ ಕಟ್ಟು ಹಾಕ್ಬಿಟ್ಟಿದಾರಲ್ಲ, ಎಲ್ಲ ಕಟ್ಟುಗಳಿಂದಲೂ ಕೂಡ ಅವನು ಬಿಡಿಸ್ಕೊಡ್ತಾನೆ. ಮತ್ತು ಕ್ಷೀಣೈಹಿ ಕ್ಲೇಶೈಹಿ ಜನ್ಮ ಮೃತ್ಯು ಪ್ರಹಾಣಿ, ಜನ್ಮ ಮೃತ್ಯು ಅಂತಕ್ಕಂಥದ್ದು ಅವನಿಗೆ ಯಾವುದು ಸಂಸಾರ ಅಂತಕ್ಕಂಥದ್ದು ಇರೋದಿಲ್ಲ. ಮತ್ತು ಸಸ್ಯ ಅಭಿಜ್ಞಾನಾತ್, ಅವನ ಒಂದು ಅಭಿಜ್ಞಾನದಿಂದ ತೃತೀಯಂ ದೇಹಭೇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ತೃತೀಯ ಅಂದ್ರೆ ಯಾವುದು ಅಂತಕ್ಕಂಥದ್ರಲ್ಲಿ ಒಂದು ಸ್ವಲ್ಪ ಒಂದೊಂದು ಕಡೆ ಒಂದೊಂದು ಥರ ಇದೆ. ಭಾಷ್ಯದಲ್ಲಿ ಶ್ವೇತಾಶ್ವತರ ಭಾಷ್ಯದಲ್ಲಿ ಒಂದು ಇದ್ರೂ ವ್ಯಾಖ್ಯಾನದಲ್ಲಿ ಇನ್ನೊಂದು ತರಹ ಬರೆದಿದ್ದಾರೆ. ಮತ್ತು ಅದನ್ನೇ ಬೇರೆ ಕಡೆ ಸ್ವಲ್ಪ ಬೇರೆ ಬೇರೆ ಥರ ಬರೆದಿದ್ದಾರೆ. ಇದೇ ಅಷ್ಟೊಂದು ಮುಖ್ಯವಾದ ಒಂದು ಏನು ಪ್ರಕರಣ ಏನು ಅಲ್ಲ. ಅದನ್ನು ಮಾತ್ರ ಇಟ್ಕೊಂಡು ನಾವು ಮಾಡ್ಬೇಕು. ಇಲ್ಲಿ ಇಷ್ಟೇ ಏನು ಜ್ಞಾತ್ವಾ ದೇವಂ ಅಂತ ಮುಖ್ಯ. ಏವಂ ಜ್ಞಾತ್ವ ಅಷ್ಟೇ. ಏವಂ ಜ್ಞಾತ್ವ ಅಂದ್ರೆ ಏನು ಅಂತ ಹೇಳಿದ್ದಾರಲ್ಲ, ಯಥಾರ್ಥವಾಗಿ ಅವನನ್ನು ತಿಳಿದುಕೊಂಡು, ಯಥಾಭೂತವಾಗಿ ತಿಳಿದುಕೊಂಡು ಅಂತ ಅಷ್ಟೇ ಅರ್ಥ. ಇಲ್ಲಿ ತೃತೀಯಂ ದೇಹಭೇದೆ ಅಂದ್ರೆ ಮೂರನೆಯ ಒಂದು ದೇಹಭೇದ ಅಂತಂದ್ರೆ ಇಲ್ಲಿ ಮೂರನೆಯ ಒಂದು ಯಾವುದು ಅಂತ ಸ್ವಲ್ಪ ಇದೆ. ನಾವು ಏನ್ ತಿಳ್ಕೋಬಹುದು ಅಂತಂದ್ರೆ ಇಲ್ಲಿ ಯಾವ ಒಂದು ಪುಣ್ಯ ಪಾಪ ಎರಡರ ಹೊಡೆತವೂ ಇಲ್ಲದ ಒಂದು ಸ್ಥಿತಿ ಅಂತ ಬೇಕಾಗಿ ಇಟ್ಕೋಬಹುದು. ಯಾಕೆಂದ್ರೆ ಇದನ್ನ ನಾವು ನೋಡಿ ಒಂದೊಂದು ವ್ಯಾಖ್ಯಾನದಲ್ಲಿ ಒಂಥರ ಇದೆ, ಭಾಷೆ ಒಂಥರ ಇದೆ, ಈ ಥರ ಇರೋದ್ರಿಂದ ನಾವು ಕೂಡ ಒಂದು ಹಾಗೆ ಬೇಕಾದ್ರೆ ಅರ್ಥ ಮಾಡ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಹಿಂದೆ ಇದ್ರೆ ತಪ್ಪಾಗುತ್ತೆ. ಶ್ರುತಿವಾಕ್ಯಗಳಿಗೆ ನಮಗೆ ತೋರಿದ ಹಾಗೆ ಅರ್ಥ ಮಾಡೋಕ್ಕಾಗೋದಿಲ್ಲ. ಆದ್ರೆ ಇಲ್ಲಿ ಏನಾಗಿದೆ, ತೃತೀಯಂ ದೇಹ ಭೇದ ಅಂತ ನಮ್ಮ ತೃತೀಯ ಅನ್ನೋ ಶಬ್ದಕ್ಕೆ ಸ್ವಲ್ಪ ಬೇರೆ ಬೇರೆ ಅರ್ಥವನ್ನು ಕೊಟ್ಟಿದ್ದಾರೆ. ಇಲ್ಲಿ ಹೊಂದತಕ್ಕಂಥದ್ದು ಏನು? ಸರ್ವ ಪಾಶಾಪಹಾನಿ ಕ್ಷೀಣೈಹಿ ಕ್ಲೇಶೈಹಿ ಜನ್ಮ ಮೃತ್ಯು ಪ್ರಹಾನಿ ಅಂತ ಹೇಳೋದ್ರಿಂದ ಇಷ್ಟೆಲ್ಲ ಆಗಬೇಕಾದ್ರೆ ಈ ಒಂದು ಮೂರನೆಯ ಒಂದು ಸ್ಥಿತಿ, ಮೂರನೇ ಸ್ಥಿತಿ ಯಾವುದು? ಅವನಿಗೆ ಸುಖವೂ ಇಲ್ಲದ ಸ್ಥಿತಿ ಮತ್ತೆ ದುಃಖವೂ ಇಲ್ಲದ ಸ್ಥಿತಿ. ದುಃಖವಿಲ್ಲದ ಸ್ಥಿತಿ ಎಲ್ಲರಿಗೂ ಬಯಸ್ತಾರೆ. ಆದರೆ ಇನ್ನು ನಾವು ಬೇಕಾದ್ರೆ ಓದಿದ್ದೇವೆ ವೇದಾಂತದಲ್ಲಿ ದುಃಖ ಅಂದ್ರೆ ಏನು? ದುಃಖ ಅಂತ ಒಂದೇ ಪದ ಇದ್ರೂ ಕೂಡ ಅದರಲ್ಲಿ ಸುಖವನ್ನು ಸೇರಿಸಿಕೊಳ್ಳಬೇಕು. ಸುಖ ದುಃಖ ಎರಡಕ್ಕಿಂತ ಹೊರತಾದವನು ಪರಮಾತ್ಮ. ನಾವು ಯಾವ ಸುಖ ಅಂತ ಹೇಳಕ್ಕಾಗಲ್ಲ, ದುಃಖ ಅಂತ ಹೇಳಕ್ಕಾಗಲ್ಲ. ದುಃಖ ಅಂತ ಹೇಳಕ್ಕಾಗೋದೇ ಇಲ್ಲ. ಸುಖ ಅಂತ ಸುಖ ಸ್ವರೂಪ, ಯಾವ ಸುಖ ಸ್ವರೂಪ ಏನು? ಬರೀ ಆಚಾರಮ್ಮ ನಮಸ್ತೆ. ಆದ್ದರಿಂದ ಇದನ್ನ ಅರ್ಥ ಮಾಡ್ಕೋಬಹುದು. ಇತ್ಯೇವ ಕೇವಲ ಆಪ್ತ ಕಾಮ ಅಂತ ಹೇಳಿ ಇತ್ಯೇವ ಮಾದ್ಯಾಹ ಶ್ರುತಯ. ಇದರಿಂದ ಇನ್ನೂ ಬೇಕಾದ ಶ್ರುತಿ ಇದೆ, ನಾವು ಈ ಶ್ವೇತಾಶ್ವತರ ಶ್ರುತಿ ಇದೆ, ಅದನ್ನ ಉದ್ಧಾರ ಮಾಡ್ತಾ ಇದ್ದೇವೆ ಅಂತ ಹೇಳಿದ. ಇದು ಆ ಒಂದು ಸೂತ್ರದ ಒಂದು ಅರ್ಥವೂ ಆಯಿತು. ಈಗ ಭಾಷ್ಯವೂ ಆಯಿತು. ಭಾಷ್ಯ ಆದಮೇಲೆ ನಾವು ಇನ್ನೊಂದು ಬಂತು ಮಾಡ್ತಾ ಇಲ್ಲ ನಾವು ನೋಡಿ. ಈಗ ನಮಗೆ ಭಾಷ್ಯವೂ ಅರ್ಥವಾಗಿದೆ, ಆ ಸೂತ್ರ ಒಂದು ಪೂರ್ಣವಾದ ಜ್ಞಾನ ಆಗಿದೆ. ಹೌದ್ ತಾನೆ? ಸೂತ್ರ ಒಂದ್ಸರಿ ಇವಾಗ ಹೇಳಿದ್ರೆ ಅದೆಲ್ಲ ನಮ್ಮ ಬುದ್ಧಿಗೆ ಹತ್ತಬೇಕು. ಇದು ನಿಲ್ಲಬೇಕು ನಮ್ಮ ಮನಸ್ಸಲ್ಲಿ. ನಿಂತು ಬಿಟ್ರೆ ಏನಾಗುತ್ತೆ? ಆವಾಗ ಯಾವ ಒಂದು ಸೂತ್ರ ಹೇಳಿದ ತಕ್ಷಣ ಓಹೋ ಇದು ಭಗವತ್ಪಾದರು ಈ ತರಹ ಅರ್ಥ ಮಾಡಿದ್ದ ಇದು ಅಂತ ಗೊತ್ತಾಗ್ಬಿಡುತ್ತೆ. ನೋಡೋಣ ಎಷ್ಟು ಅದಕ್ಕೆ ಒಂದ್ಸರಿ ಗೊತ್ತಾಗದೆ ಇರ್ಬೋದು, ಕೆಲವರು ಗೊತ್ತಾಗ್ಬೋದು ಅಲ್ವಾ? ಆದ್ರೂ ಕೂಡ ಪ್ರಯತ್ನ ಪದ ಇಲ್ಲೇ ಹೇಳಿದಾರಲ್ಲ ಯತಮಾನಸ್ಯ ಅಂತ. ಪ್ರಯತ್ನಾದ್ಯತಮಾನಸ್ಯ ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ. ಭಗವದ್ಗೀತಾ ವಾಕ್ಯ 6ನೇ ಅಧ್ಯಾಯ ಬರ್ತಕ್ಕಂಥದ್ದು ವಾಕ್ಯ.
ಇದನ್ನ ಮಾತು ನೋಡಿ ನೋಡಿ. ಓಂ ಪರಾಭಿಧ್ಯಾನಾತ್ತು ಅಂದ ತಕ್ಷಣ ನಮಗೇನಾಗಬೇಕು? ಪರಮೇಶ್ವರ ಅಭಿಧ್ಯಾನಾತ್ತು ಅಂತ ಹೇಳಬೇಕು. ತಿರೋಹಿತಂ, ಈ ತಿರೋಹಿತಂ ಅಂದ ತಕ್ಷಣ ನಮಗೇನು ಮಾಡಬೇಕು? ಅದು ಬಂದ್ಬಿಟ್ಟು ನಮ್ಗೆ ಮನಸ್ಸು ಬಂದ್ಬಿಡಬೇಕು. ತಿರೋಹಿತಂ, ತಿರೋಹಿತಂ ಅಜ್ಞಾನಂ, ತಿರೋಹಿತಂ ಜ್ಞಾನಂ, ಜ್ಞಾನೇಶ್ವರ ಶಕ್ತಿ ಬಲಂ. ತಿರೋಹಿತಂ ಜ್ಞಾನೇಶ್ವರ ಶಕ್ತಿ ಬಲಂ ಆವಿರ್ಭವತಿ. ತಥೋ ಅಸ್ಯ ಬಂಧ ವಿಪರ್ಯಯವು ಅಸ್ಯ ಜೀವಸ್ಯ ಬಂಧ ವಿಪರ್ಯ. ಇವನಿಗೆ ಅವನೇ ಕದಿಮೆ ಪರಮೇಶ್ವರನೇ ಪರಮೇಶ್ವರ ಏವ ನಿಮಿತ್ತ ನಿಮಿತ್ತಂ ಕಾರಣಂ ಅಂತ ಹೇಳಿ ಇದು ಅರ್ಥ ಆಯಿತು. ಈಗ ಈ ಒಂದು ಅಧಿಕರಣದಲ್ಲಿ ಕೊನೆಯ ಒಂದು ಸೂತ್ರವನ್ನ ಈಗ ನೋಡೋಣ. ಇಲ್ಲಿ ಅಧಿಕರಣ ಇದು ಮುಗೀತು. ಆ ಸ್ವಪ್ನಾವಸ್ಥೆಯಲ್ಲಿ ಇವನ ಒಂದು ಈ ಯಾವುದು ಸೃಷ್ಟಿ ಸಾಮರ್ಥ್ಯ ಇವನಿಗೆ ಇದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಆ ಒಂದು ಸೃಷ್ಟಿ ಸಾಮರ್ಥ್ಯ ಅಂತಕ್ಕಂಥದ್ದು, ಸೃಷ್ಟಿ ಅಂತಕ್ಕಂಥದ್ದು ಏನಾಗಿದೆ ಅವೆಲ್ಲ ಮಾಯಾಮಯವಾದ ಸೃಷ್ಟಿ ಅಂತಕ್ಕಂಥದ್ದನ್ನು ಹೇಳಿ ಆ ಸ್ವಪ್ನದ ಒಂದು ವೈತಥ್ಯವನ್ನ ಸಿದ್ಧ ಮಾಡಿ ಅದರಂತೆ ಏನು ಜಾಗೃತವೂ ಕೂಡ ಅಷ್ಟೇನೆ. ಇದನ್ನು ಯಾಕೆ ಕೇಳೋರು ಇಲ್ಲಿ? ಸ್ವಪ್ನದಲ್ಲಿ ಸಿದ್ಧವಾದ, ಸ್ವಪ್ನದಲ್ಲಿ ಜಾಗೃತದಲ್ಲಿ ಗೊತ್ತಾಗ್ತಾ ಇದೆ ಸ್ವಪ್ನ. ಇದನ್ನು ಯಾಕೆ ಬಂದು ಯಾಕೆ ಇಷ್ಟಕ್ಕೋಸ್ಕರ ಹೇಳಿದ್ರು? ಈ ಸ್ವಪ್ನವನ್ನು ಹೇಳಿರ್ತಕ್ಕಂಥ ಇಲ್ಲಿ ಸಂಧ್ಯೆ ಸೃಷ್ಟಿರಾಹಿ ಅದೇನು ಈಗ ಶುರುವಾಗಿರೋದೇ ಇದು ಸ್ವಪ್ನದಿಂದ, ಸ್ವಪ್ನಾವಸ್ಥೆಯಿಂದ. ಹೌದ್ ತಾನೆ? ಈ ಸ್ವಪ್ನಾವಸ್ಥೆ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ, ಪರಮೇಶ್ವರನು ಯಾವ ಅವನ ಸ್ವರೂಪ ಹೇಗಿದೆ? ಸ್ವಯಂ ಜ್ಯೋತಿ ಸ್ವರೂಪ. ಅಯಂ ಪರಮೇಶ್ವರ ಸ್ವಯಂ ಜ್ಯೋತಿ ಸ್ವರೂಪ ಅಂತ ಇದೆ. ಆ ಸ್ವಯಂ ಜ್ಯೋತಿಷ್ವ ಅಥವಾ ಸ್ವಯಂ ಜ್ಯೋತಿ ಸ್ವರೂಪತ್ವ ಎಂಬತಕ್ಕಂಥದ್ದು ಏನಾಗಿದೆ? ಜಾಗೃತಿನಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಪರಮೇಶ್ವರನ ಆ ಒಂದು ಸ್ವಯಂ ಜ್ಯೋತಿಷ್ವ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಯಾಕೆ? ಬೇಕಾದಷ್ಟು ನಮಗೆ ಈ ನಾಮರೂಪಾತ್ಮಕವಾದ ಬೇಕಾದಷ್ಟು ಬೇರೆ ಬೇರೆ ಪ್ರಕಾಶಕ ವಸ್ತುಗಳಿವೆ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಎದುರಿಗೆ ವಿಷಯ ಇದೆ, ಆ ಬೆಳಕಿದೆ, ಈ ಬೆಳಕಿದೆ, ಕಣ್ಣಿದೆ, ಅದೆಲ್ಲ. ಓ ಈ ಕಾರಣ ಕಂಡ್ರೆ ಅವನೆಲ್ಲೋ ಕೂತಿ ಪಾಪ ಗೊತ್ತೇ ಆಗಲ್ಲ ನಮಗೆ. ಏನೋ ಇದ್ದಾನೆ ಅವನು, ಅಷ್ಟು ಒಂದು ನಿಖರವಾಗಿ ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಒಂದು ಉದಾಹರಣೆ ಎಲ್ಲ ಹೇಳುತ್ತಲ್ಲ ಇದು. ಬೆಳಗಿನೊತ್ತು ಈ ನಕ್ಷತ್ರ ಇಲ್ವಾ, ಶುಕ್ರ ಗ್ರಹ ಈಗಲೂ ಇದ್ದಾನೆ, ಆದ್ರೆ ಕಾಣ್ತಾ ಇಲ್ವಲ್ರಿ? ಕಾಣ್ತಾ ಇಲ್ವಲ್ಲಪ್ಪ ಅಂದ್ರೆ ಬೆಳಕು ಬೇಕಾದಷ್ಟೇ ಕಾಣ್ತಾ ಇಲ್ಲ ಅಷ್ಟೇನೆ. ಆದ್ರೆ ರಾತ್ರಿಯಲ್ಲಿ ಪ್ರಖರವಾಗಿ ಕಾಣ್ತಾನೆ. ಯಾಕೆ? ಬೇರೆ ಯಾವ ಬೆಳಕು ಇರೋದಿಲ್ಲ, ಪ್ರಖರವಾಗಿ ಕಾಣ್ತಾನೆ. ಇವಾಗ ಹಗಲು ಹೊತ್ತಿನಲ್ಲಿ ಎಷ್ಟು ಪ್ರಖರವಾಗಿದ್ದಾನೋ ಶುಕ್ರ, ಅಷ್ಟೇ ಪ್ರಖರವಾಗಿ ರಾತ್ರಿ ಇದ್ದಾನೆ, ಅವ್ರ ಗೋಚರವಾಗ್ತಾ ಇಲ್ಲ. ಹೀಗೆ ಪರಮಾತ್ಮನ ಸ್ವಯಂ ಜ್ಯೋತಿಷ್ವ ಅಂತಕ್ಕಂಥದ್ದು ಜಾಗೃತಿನಲ್ಲಿ ಹೇಗೆ ತೋರ್ಕೊಳ್ತಾ ಇದೆಯೋ ಸ್ವಪ್ನಾವಸ್ಥೆಯಲ್ಲಿಯೂ ಅಷ್ಟರ ಮಟ್ಟಿಗೆ ತೋರ್ಕೊಳ್ತಾ ಇದೆ. ಜಾಗೃತನಲ್ಲೂ ಅಷ್ಟರ ಮಟ್ಟಿಗೆ ತೋರ್ತಾ ಇದೆ. ಆದ್ರೆ ಗೊತ್ತಾಗ್ತಾ ಇಲ್ವಲ್ಲ. ಆ ಗೊತ್ತಾಗೋದಕ್ಕೆ ಇವನು ಸ್ವಪ್ನ ಒಂದು ದೃಷ್ಟಾಂತ ನೋಡಿ. ಜಾಗೃತ ಅವಸ್ಥೆಯಲ್ಲಿ ಗೊತ್ತಾಗೋ ಸ್ವಯಂ ಜ್ಯೋತಿಷ್ವ ಬೇಕಾದ್ರೆ ಬೇರೆ ಬೆಳಕಿದೆ. ಹಗಲು ಹೊತ್ತಲ್ಲಿ ಶುಕ್ರ ಕಾಣದೇ ಇರೋ ಹಾಗೆ, ನಕ್ಷತ್ರ ಕಾಣದೇ ಇರೋ ಹಾಗೆ, ಆ ರಾತ್ರಿ ಅದನ್ನು ಕಾಣದು. ಅದಕ್ಕೋಸ್ಕರ ಈ ಸ್ವಪ್ನಾವಸ್ಥೆಯನ್ನು ಹೇಳಿದ್ದಾರೆ ಅಷ್ಟೇ ಹೊರತು ಇನ್ನು ಬೇರೆ ಒಂದು ಸೂಚಕ ಶ್ರೂತಯರಾಚಕ್ಷತೆ ತದ್ವಿಧ. ಇದು ಏನೋ ಒಂದು ಅನಿಷ್ಟ ಇಷ್ಟಾನಿಷ್ಟಗಳ ಸೂಚಕ ಅಂತ ಹೇಳಿದ್ರಲ್ಲ, ಅದೆಲ್ಲ ಅದು ಸೂತ್ರ ಭಾಷೆಗೆ ಹೊಂದೋ ಮಾತಲ್ಲ, ಅದು ಪುರಾಣಕ್ಕೆ ಹೊಂದತ್ತೆ. ಅವೆಲ್ಲ ಪುರಾಣಕ್ಕೆ ಹೊಂದತ್ತೆ, ಸೂತ್ರ ಭಾಷೆಗಳು. ಯಾಕೆ? ಇದು ನ್ಯಾಯ ಪ್ರಸ್ಥಾನ. ಇಲ್ಲಿ ಯಾವುದೋ ಕನ್ಸ ಆಗೋಯ್ತು ಅಂತ ಕಂಡ್ರಿ ಅವನಿಗೆ ಇನ್ನೇನು ಆಗೋಯ್ತು ಅಂತ ಅದೆಲ್ಲ ಇದೆಲ್ಲ ಕಥೆ ಬೇಡ ನಮಗೆ. ಆದರೆ ಯಾತಕ್ಕೆ ಬಂದ ಸೂಚಕ ಅಲ್ಲ ಇದು ಅಲ್ಲಿ. ನಾವು ಒಪ್ಪಿಲ್ಲ ಅಂತೇನು ಹೇಳಲಿಲ್ಲ ಶಂಕರಾಚಾರ್ಯರು, ಒಪ್ಪಿದೀವಿ ನಾವನ್ನ. ಆದ್ರೂ ಅದೆಲ್ಲ ಅರ್ಥ, ಇದು ಅರ್ಥ ಅಂತ ಹೇಳಿ ಪರಮಾತ್ಮನ ಸ್ವಯಂ ಜ್ಯೋತಿಷ್ವವನ್ನ ಹೇಳುವುದಕ್ಕಾಗಿ
ಈ ಸ್ವಪ್ನಾವಸ್ಥೆ ಬಂದಿರತಕ್ಕಂಥದ್ದು. ಯಾಕೆ ಜಾಗೃತ ಅವಸ್ಥೆಯಲ್ಲಿ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಅಂತ ಹೇಳಿ ಈ ಸ್ವಪ್ನ ಹೇಳಿದ್ರು. ಈಗ ಅದರ ಕೊನೆಯ ಒಂದು ಸೂತ್ರಕ್ಕೆ ಬಂದಿದ್ದೀವಿ. ಈಗ ಇಲ್ಲೊಂದು ಪ್ರಶ್ನೆ ಬಂತು ನೋಡಿ. ಈ ಜ್ಞಾನ ಐಶ್ವರ್ಯ ಶಕ್ತಿ ಅಂತಕ್ಕಂಥದ್ದು ಪರಮಾತ್ಮನಷ್ಟೇ ಇವನಿಗೂ ಇವೆ. ಯಾಕೆ ಇವನಿಗೆ ಈ ಪರಮೇಶ್ವರನ ಇವನು ಅಂಶವೇ ಆಗಿದ್ದಾನೆ, ಅವನ ಅಂಶಿ ಆಗಿದ್ದಾನೆ ಅಂತಾಯ್ತು. ಆದರೂ ಕೂಡ ಈ ಈ ತೋರ್ತಾ ಇಲ್ವಲ್ಲ, ಈಗ ಅನುಭವದಲ್ಲಿ ನಮಗೆ ಆಗ್ತಾ ಇಲ್ವಲ್ಲ. ಪರಮೇಶ್ವರನ ಒಂದು ಗುಣ ಧರ್ಮ ಅಂತ ಇದೆಯಲ್ಲ, ಅದು ನಮ್ಗೆ ಗೊತ್ತಾಗ್ತಾ ಇಲ್ವಲ್ಲ. ಆಗ್ತಾ ಕಷ್ಟಪಡ್ತಾನೆ ಇದ್ದೀನಿ, ಪಡ್ತಾನೆ ಇದ್ದೀನಿ. ಯಾವ ಪರಮೇಶ್ವರನ ಧರ್ಮ ರೀ ಅಂತ. ಇದು ಯಾತಕ್ಕೆ? ಇದಕ್ಕೆ ಕಾರಣ ಏನು? ಅಜ್ಞಾನ ಕಾರಣ ಅಂತ ಹೇಳಿದ್ರು ಹಿಂದೆ. ಆ ಅಜ್ಞಾನ ಅಂದರೆ ಆ ಅಜ್ಞಾನ ಅಂತಕ್ಕಂಥದ್ದು ಯಾವ ರೂಪದಾಗಿದೆ, ಯಾವ ಸ್ವರೂಪವಾಗಿದೆ, ಅದು ಏನದು? ಅದು ಜ್ಞಾನ ಅಂತಕ್ಕಂಥದ್ದು ಅದೊಂದು ಅಭಾವ ರೂಪವಾದ ಒಂದು, ಅದಕ್ಕೆ ಭಾವ ರೂಪ ಇಲ್ಲ. ಅಜ್ಞಾನ ಅಂತಕ್ಕಂಥ ಭಾವ ರೂಪ ಏನು ಕಾಣುತ್ತಾ? ನಮಗೆ ಕಣ್ಣಿಗೆ ಕಾಣುತ್ತಾ? ಅದನ್ನು ಹಿಡ್ಕೊಳ್ಬಹುದಾ? ಏನೂ ಇಲ್ಲ. ಅದು ಅಭಾವ ರೂಪವಾದ ಒಂದು ಸ್ಥಿತಿ ಅದು. ಆದ್ದರಿಂದ ನಮ್ಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಏನಾಗಬೇಕು? ಇದು ಹೇಗಾಗತ್ತಪ್ಪ, ಏನೋ ಗೊತ್ತಾಗ್ತದೆ. ಅಜ್ಞಾನ ಎಲ್ರೂ ಅಜ್ಞಾನ ಇದೆ, ಯಾರು ಇವೆಲ್ಲ ಪ್ರಶ್ನೆ ಬರುತ್ತೆ. ಆದ್ದರಿಂದ ನೋಡಿ, ಇದಕ್ಕೋಸ್ಕರ ಇದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಬೇಕು. ಅದನ್ನೇ ಹೇಳುವುದಕ್ಕೋಸ್ಕರ ಈ ಒಂದು ಸೂತ್ರ ತಗೊಂಡಿದೆ. ಜ್ಞಾನೇಶ್ವರ ಶಕ್ತಿ ಅಂತಕ್ಕಂಥ ಇದೆಯಲ್ಲ, ಅದು ಮುಚ್ಚಿರ್ತಕ್ಕಂಥ ಮರೆಯಾಗಿರ್ತಕ್ಕಂಥದ್ದು. ಯಾತಕ್ಕೆ? ನಮ್ಗೆ ಯಾವ್ದಾನ ಹೇಳಬೇಕಲ್ಲ, ಅದಕ್ಕೆ ನಮ್ಗೆ ಗೊತ್ತಾಗ ಬುದ್ಧಿಗೆ ಇದ್ಬೇಡ. ಜ್ಞಾನ ಅಜ್ಞಾನ ಅಭಾವ ರೂಪ, ಅದು ಭಾವ ರೂಪ ಅಲ್ಲ. ಅದು ಭಾವ ರೂಪ ಆಗಿರ್ತಕ್ಕಂಥ ನಮ್ಮ ಬುದ್ಧಿಗೆ ಹತ್ತುತ್ತೆ. ಅದು ಅದನ್ನ ಹೇಳಿದ್ವಿ. ದೇಹ ಯೋಗ ದ್ವಾಸೋಪಿ ಮುಂದಿನ ಸೂತ್ರ. ಇಲ್ಲಿ ಏನಾದ್ರೆ ದೇಹ ಯೋಗ ದ್ವಾ ಸೋಪಿ ಸಹ ಅಪಿ. ಯಾವುದು ಅದು? ಸಹ ಅಂತಂದ್ರೆ ಆ ಒಂದು ಜ್ಞಾನೇಶ್ವರ್ಯ ಶಕ್ತಿ ಬಲ. ಪುಲ್ಲಿಂಗ ಹಾಕಿದ್ದಾರೆ, ಅದನ್ನ ಅದಕ್ಕೆ ಸೇರಿಸ್ಕೊಂಡು ಹೇಳ, ನಾಳೆ ಹೇಳ್ತೀನಿ. ಆ ಒಂದು ಇದೆಯಲ್ಲ ಸೋಪಿ, ಅದು ಆ ಒಂದು ಜ್ಞಾನೇಶ್ವರ ಶಕ್ತಿ ಅಂತಕ್ಕಂಥದ್ದು ಆ ತಿರೋಭಾವ ಆಗಿದೆಯಲ್ಲ, ಅದು ಯಾತಕ್ಕೆ? ದೇಹ ಯೋಗ ಅಷ್ಟೇ. ದೇಹವೆಂಬ ಉಪಾಧಿಯಿಂದ ಗೃಹಾಕಾಶ ತೋರ್ತಾ ಇದೆ. ಗೃಹಾಕಾಶ ತೋರ್ತಾ ಇರೋದು ಯಾವುದರಿಂದ? ಗೃಹ ಎಂಬುದಾಗಿ 4 ಗೋಡೆಯನ್ನು ಹಾಕಿಕೊಂಡಿರುವುದರಿಂದ ಅಷ್ಟೇ. ಇದು ಹಾಗೆ ಅದು ಗೊತ್ತಾಗುತ್ತೆ. ಗೋಡೆ ನಮ್ಗೆ ಗೊತ್ತಾಗುತ್ತೆ, ಕಣ್ಣಿಗೆ ಕಾಣುತ್ತೆ, ಎಲ್ಲ ದೇಹ ಗೊತ್ತಾಗುತ್ತೆ. ಅಜ್ಞಾನ ಅಂದ್ರೆ ಅದೊಂದು ಅಭಾವ. ಅಜ್ಞಾನ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಅದು ಈ ದೇಹದ ಒಂದು ದೃಷ್ಟಿಯಿಂದಲೇ ನಮಗೆ ಈ ಒಂದು ಶಕ್ತಿ ಇದೆಯಲ್ಲ, ಅದು ತಿರೋಹಿತವಾದಂತೆ ಕಂಡು ಬರುತ್ತಿದೆ. ಇವಾಗ ತಿರೋಹಿತವಾಗಿಲ್ಲ. ಯಾಕೆ? ಈ ಒಂದು ದೇಹದ ಯೋಗದಿಂದ. ಅಂದ್ರೇನು? ದೇಹವೆಂಬ ಉಪಾಧಿಯ ದೃಷ್ಟಿಯಿಂದ ಅಂತ ಅರ್ಥ. ಎಲ್ಲ ಸಿದ್ಧಾಂತ ಭಾಗ ಇದೇ, ಪರಮ ಸಿದ್ಧಾಂತ ಭಾಗ ಇದೆಲ್ಲ. ಆ ಒಂದು ಸೂತ್ರ ಇದೆ, ಅದನ್ನ ನಾಳೆ ದಿವಸ ನೋಡೋಣ. ಸೂತ್ರ ಬೇಕಾ ಹೇಳ್ಕೊಂಡು 2 ಸರಿ. ಓಂ ದೇಹಯೋಗಾದ್ವಾಸೋಪಿ. ದೇಹಯೋಗಾದ್ವಾಸ, ಇಲ್ಲಿ ದೇಹಯೋಗಾದ್ವಾಸೋಪಿ ಎನ್ನುವಾಗ ದೇಹಯೋಗಾತ್ ವಾಸೋಪಿ ಅಂತ ಬಂದ್ಬಿಡುತ್ತೆ. ಅದು ಚೆನ್ನಾಗಿ ಪದ ಹಂಗೆ ಮಾಡ್ಬೋದು, ಇಲ್ಲ ಅಂತಲ್ಲ. ಅದಲ್ಲ, ದೇಹಯೋಗಾದ್ವಾ, ದೇಹಯೋಗಾತ್ ವಾ ಸೋಪಿ ಸಹ ಅಪಿ. ಸಹ ಅಪಿ ದೇಹಯೋಗಾತ್ ವಾ ಅಂದ್ರೆ ಏನರ್ಥ? ಅವೆಲ್ಲ ಭಾಷಿಕಾರ ಹೇಳ್ತಾರೆ ಮುಂದೆ, ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.